ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಸಮಾಜ ವಿಜ್ಞಾನ 10ನೇ ತರಗತಿ ರಾಜ್ಯಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯವಾಗಿರ್ತಕ್ಕಂಥ ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಅನ್ನುವಂತಹ ಒಂದು ಅಧ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಈ ಪಾಠಕ್ಕೆ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯ ಮಕ್ಕಳೇ, ನಮ್ಮ ಭಾರತ ದೇಶ ಸ್ವತಂತ್ರವನ್ನು ಪಡ್ಕೊಳ್ತು. ಎಷ್ಟರಲ್ಲಿ ಪಡ್ಕೊಳ್ತು? 1947 ಆಗಸ್ಟ್ 15ರಂದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1947 ಆಗಸ್ಟ್ 15ಕ್ಕೆ ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಈ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ವಿ. ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಹಾಗಾದರೆ ಈ ಸಮಸ್ಯೆಗಳನ್ನು ನಾವು ಹೇಗೆ ಬಗೆಹರಿಸಬೇಕಾಗಿತ್ತು ಅಂತಂದ್ರೆ, ಉತ್ತಮವಾದ ಯೋಜನೆ, ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಅದರ ಮೂಲಕ ಉತ್ತಮ ಆಡಳಿತವನ್ನ ನೀಡುವ ಮೂಲಕ ನಾವೇನ್ ಮಾಡಬೇಕಾಗಿತ್ತು? ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ದೇಶ. ಇಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಮಟ್ಟದ ಸರ್ಕಾರಗಳು ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಬರೀ ಸರ್ಕಾರ, ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಂದ ಮಾತ್ರ ಈ ಸಮಸ್ಯೆಗಳನ್ನು, ಭಾರತ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಜನರ ಸಹಕಾರವು ಅತ್ಯಗತ್ಯವಾಗಿ ಬೇಕೇ ಬೇಕು. ಜನರು, ಪ್ರಜೆಗಳಾದಂತಹ ನಾವು ಕೂಡ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು, ಸರ್ಕಾರಕ್ಕೆ ಬೆಂಬಲವನ್ನ ಕೊಡಬೇಕು. ಹಾಗಾದ್ರೆ ಈ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ನಾವು ತಿಳ್ಕೊಳ್ಳೋದು ಬೇಡವೇ ಅಥವಾ ತಿಳ್ಕೋಬೇಕು ಅಲ್ವಾ? ಭಾರತೀಯ ಪ್ರಜೆಗಳಾದ ನಾವು ನಮ್ಮ ದೇಶದ ಸಮಸ್ಯೆಗಳು ಯಾವ್ಯಾವು, ಆ ಸಮಸ್ಯೆಗಳನ್ನು ಹೇಗೆ ನಾವು ಬಗೆಹರಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ನಾವು ತಿಳಿತಾ ಹೋಗಬೇಕಾಗತ್ತೆ. ಮುಖ್ಯವಾಗಿ ಈ ಭಾರತ ಎದುರಿಸ್ತಾ ಇರತಕ್ಕಂತಹ ಸಮಸ್ಯೆಗಳು, ಅವುಗಳಿಗೆ ಪರಿಹಾರಗಳನ್ನು ನಾವು ಕಂಡುಕೊಳ್ಳುವಂಥ ಪ್ರಯತ್ನವನ್ನ ಮಾಡಬೇಕಾಗಿದೆ. ಈ ಒಂದು ಸಮಸ್ಯೆಗಳು ಕೆಲವೊಂದು ಮನುಷ್ಯ ನಿರ್ಮಿತವಾದವುಗಳು, ಅಂದ್ರೆ ಮಾನವನಿಂದ ಸೃಷ್ಟಿಯಾದ ಸಮಸ್ಯೆಗಳು ಕೆಲವೊಂದಿದ್ದಾವೆ, ಕೆಲವೊಂದು ನೈಸರ್ಗಿಕವಾಗಿ ಸೃಷ್ಟಿಯಾಗಿರುವಂತಹ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳನ್ನು ನಾವು ರಾಷ್ಟ್ರೀಯ ದುರಂತಗಳು ಅಂತಾನೂ ಕರಿತೀವಿ. ಹೀಗಾಗಿ ಈ ಸಮಸ್ಯೆಗಳನ್ನು ನಾವು ಅವುಗಳಿಗೆ ಸೂಕ್ತ ಎನಿಸುವ ರೀತಿಯಲ್ಲಿ ಈ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ಯಾವ ರೀತಿ ನಾವು ಪರಿಹರಿಸ್ಕೋಬೇಕು ಅನ್ನುವಂಥದ್ದನ್ನ ಚರ್ಚೆ ಮಾಡಿಕೊಂಡು ಆ ಒಂದು ಸಮಸ್ಯೆಗಳನ್ನು ನಾವು ಪರಿಹಾರ ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಉತ್ತಮವಾಗಿರ್ತಕ್ಕಂತಹ ಶಾಸನಾತ್ಮಕ ಹಾಗೂ ಸಾಮಾಜಿಕ ಸುಧಾರಣೆಗಳನ್ನು ಜಾರಿಗೆ ತರೋದ್ರ ಮೂಲಕ, ದಕ್ಷ ಆಡಳಿತವನ್ನು ಕೊಡುವಂತ ಪ್ರಯತ್ನವನ್ನ ಮಾಡೋದ್ರ ಮೂಲಕ ಹಾಗೂ ತ್ವರಿತ ಮತ್ತು ಪಕ್ಷಪಾತ ರಹಿತ ನ್ಯಾಯಾಂಗ ವ್ಯವಸ್ಥೆಯನ್ನು ರೂಪಿಸುವುದರ ಮೂಲಕ ನಾವು ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋಬಹುದಾಗಿದೆ. ಹಾಗಾದ್ರೆ ಭಾರತ ಎದುರಿಸ್ತಾ ಇರತಕ್ಕಂತಹ ಸಮಸ್ಯೆಗಳು ಯಾವ್ದು ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಫಸ್ಟ್ ಒನ್ ನಾವು ನಿರುದ್ಯೋಗ ಅಂತ ಕರಿತೀವಿ. ನಿರುದ್ಯೋಗ ಅಲ್ವಾ? ನಿರುದ್ಯೋಗ ಸಮಸ್ಯೆ. ಎರಡನೇದು ಭ್ರಷ್ಟಾಚಾರ. ಮೂರನೇದು ಅಸಮಾನತೆ ಅಂದ್ರೆ ಲಿಂಗ ಅಸಮಾನತೆ ಬರುತ್ತೆ, ಜಾತಿ ಅಸಮಾನತೆ ಬರುತ್ತೆ ಮತ್ತು ಪ್ರಾದೇಶಿಕ ಅಸಮಾನತೆಗಳು ಅಂತ ಹೇಳಿ ಕರಿತೀವಿ. ಅದನ್ನ ನಾವು ನಿವಾರಣೆ ಮಾಡಬೇಕಾಗಿದೆ. ನಾಲ್ಕನೇದಾಗಿ ಕೋಮುವಾದ. ನೆಕ್ಸ್ಟ್ ಸ್ತ್ರೀಯರ ಸ್ಥಾನಮಾನ. ಆನಂತರದಲ್ಲಿ ಏನದು ಮತೀಯವಾದ ಅಂತಲೂ ಕರಿತೀವಿ. ಪ್ರಾದೇಶಿಕವಾದ, ಮತೀಯವಾದ. ಕೊನೆಯದಾಗಿ ನಾವು ಏನನ್ನು ಹೇಳ್ತೀವಿ ಅಂತಂದ್ರೆ ಭಯೋತ್ಪಾದಕತೆ. ಯಾವುದು? ಭಯೋತ್ಪಾದಕತೆ. ಈ ಇಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಸಮಸ್ಯೆಗಳಿಗೆ ನಾವು ಯಾವ ರೀತಿಯ ಪರಿಹಾರಗಳನ್ನು ಕಂಡುಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನ ಈ ದಿನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಫಸ್ಟ್ ಒನ್
ಭಾರತ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳಲ್ಲಿ ಫಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ನಿರುದ್ಯೋಗ. ಏನು ನಿರುದ್ಯೋಗ ಅಂದ್ರೆ? ನಿರುದ್ಯೋಗ ಅಂದ್ರೆ ಉದ್ಯೋಗ ಇಲ್ಲದಿರುವುದು. ನಿರುದ್ಯೋಗ ಸಮಸ್ಯೆ ಅಥವಾ ನಿರುದ್ಯೋಗ ನಾವು ಮೊದಲಿಂದನೂ ನೋಡ್ತಾನೆ ಇದ್ದೀವಿ. ಮುಖ್ಯವಾಗಿ ನಿರುದ್ಯೋಗ ಅಂತ ಹೇಳಿ ನಾವು ಯಾವುದನ್ನ ಕರಿತೀವಿ ಅಂತಂದ್ರೆ, ಕೆಲಸ ಮಾಡುವ ಸಾಮರ್ಥ್ಯವಿದ್ದು ವ್ಯಕ್ತಿಗೆ ಮಾಡಲು ಕೆಲಸವಿಲ್ಲದೆ ಇರುವಂತಹ ಪರಿಸ್ಥಿತಿ. ಕೆಲಸ ಮಾಡುವ ಸಾಮರ್ಥ್ಯ, ಇಚ್ಛೆ, ಸಾಮರ್ಥ್ಯ ಇದ್ದ ವ್ಯಕ್ತಿಗೆ ಮಾಡಲು ಕೆಲಸವಿಲ್ಲದೆ ಇರುವಂತಹ ಒಂದು ಸ್ಥಿತಿಗೆ ನಾವೇನಂತ ಕರಿತೀವಿ? ನಿರುದ್ಯೋಗ ಅಂತ ಕರಿತೀವಿ. ಹಾಗಾದ್ರೆ ಮಕ್ಕಳೇ, ಈ ನಿರುದ್ಯೋಗಕ್ಕೆ ಮುಖ್ಯ ಕಾರಣ ಏನಿರಬಹುದು? ಫಸ್ಟ್ ನಾವು ಮೊದಲೇ ಹೇಳಿದೀವಿ, ನಮ್ಮ ಭಾರತ ದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ದೇಶ. ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದಾಗಿಯೇ ನಮ್ಮ ದೇಶದಲ್ಲಿ ಈ ಒಂದು ನಿರುದ್ಯೋಗಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿ ಕರಿತೀವಿ. ಎರಡನೇದಾಗಿ ನಾವು ಯಾವುದನ್ನ ಹೇಳ್ತೀವಿ ಅಂತಂದ್ರೆ, ತಂತ್ರಜ್ಞಾನದ ಬಳಕೆ. ತಾಂತ್ರಿಕ ಶಿಕ್ಷಣ ಅಥವಾ ತಂತ್ರಜ್ಞಾನವನ್ನ ಹೆಚ್ಚಾಗಿ ನಾವಿವತ್ತು ಬಳಸ್ಕೊಳ್ತಾ ಇರೋದ್ರಿಂದಾಗಿಯೂ ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ಭಾರತದಲ್ಲಿ ತಾಂಡವವಾಡಲಿಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಈ ಒಂದು ನಿರುದ್ಯೋಗ ಸಮಸ್ಯೆಯಿಂದ ಮಿತಿಮೀರಿದ ಜನಸಂಖ್ಯೆ ಇರೋದ್ರಿಂದಾಗಿ ಕಾರಣ ಅಂತ ಹೇಳಿ ಮೊದಲನೇದಾಗಿ ಹೇಳ್ತೀವಿ. ಎರಡನೇದಾಗಿ ಏನ್ ಹೇಳಿದೆ ನಾನು? ತಾಂತ್ರಿಕ ಶಿಕ್ಷಣ ಅಥವಾ ತಾಂತ್ರಿಕ ಅಭಾವದ, ತಾಂತ್ರಿಕತೆ ಹೆಚ್ಚಾಗಿದ್ರಿಂದಾಗಿ ನಿರುದ್ಯೋಗ ಸಮಸ್ಯೆ ಉಂಟಾಗ್ತಾ ಇದೆ. ಇವುಗಳ ಅಷ್ಟೇ ಅಲ್ಲದೆ ಇನ್ನು ಅನೇಕ ಕಾರಣಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಒಂದೇದು ಹೆಚ್ಚಾದ ಜನಸಂಖ್ಯೆ, ಎರಡನೇದು ತಂತ್ರಜ್ಞಾನದ ಬಳಕೆ ಅಂತ ಕರಿತೀವಿ. ಮೂರನೇದಾಗಿ ಏನು ಕರಿಬಹುದು? ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ. ಏನು ನೈಸರ್ಗಿಕವಾಗಿ ಸಿಗ್ತಾ ಇರ್ತಕ್ಕಂಥ ಸಂಪನ್ಮೂಲಗಳು ನಮಗೆ ಕಡಿಮೆ ಇದಾವೆ. ಆಮೇಲೆ ನಾಲ್ಕನೇದಾಗಿ ಏನು ಹೇಳ್ಬೋದು ನಿರುದ್ಯೋಗಕ್ಕೆ ಕಾರಣಗಳು ಅಂತಂದ್ರೆ, ಅತಿಯಾಗಿ ಏನು ವ್ಯವಸಾಯದ ಮೇಲೆ ಅವಲಂಬನೆ, ಕೃಷಿಯ ಮೇಲೆ ಹೆಚ್ಚಿನ ಅವಲಂಬನೆಯನ್ನ ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ತಂತ್ರಜ್ಞಾನದ ಕೊರತೆ, ತಾಂತ್ರಿಕ ಶಿಕ್ಷಣದ ಕೊರತೆ, ಗುಡಿ ಕೈಗಾರಿಕೆಗಳ ನಾಶ, ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ, ಇವೆಲ್ಲವೂ ಕೂಡ ಭಾರತದಲ್ಲಿ ನಿರುದ್ಯೋಗಕ್ಕೆ ಮುಖ್ಯವಾದ ಕಾರಣಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇವತ್ತು ನಾವು ಈ ನಿರುದ್ಯೋಗ ಸಮಸ್ಯೆಯಿಂದ ದಿನದಿಂದ ದಿನಕ್ಕೆ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರೋದನ್ನ ಗಮನಿಸ್ತೀವಿ. ನಾವು 2011ರಲ್ಲಿ ನಮ್ಮ ಬಡತನದ ಪ್ರಮಾಣ ಎಷ್ಟಿತ್ತು ಅಂತಂದ್ರೆ 21.9%. ಎಷ್ಟಿತ್ತು ಭಾರತದಲ್ಲಿ? 2011ರ ಒಂದು ಎಣಿಕೆಯ ಪ್ರಕಾರ ಭಾರತದಲ್ಲಿ ಬಡವರ ಸಂಖ್ಯೆ ಎಷ್ಟಿತ್ತು? 21.9%. ಇದನ್ನ ಗಮನಿಸಿದ್ರೆ ನಮ್ಮ ದೇಶದಲ್ಲಿ ಈಗಲೂ ಕೂಡ ಈ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಈ ಬಡತನವನ್ನ ನಿವಾರಣೆ ಮಾಡಲಿಕ್ಕೆ ಅನೇಕ ಉದ್ಯೋಗವನ್ನ ನೀಡುವ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರಗಳು ಹಮ್ಮಿಕೊಂಡಿದ್ದಾವೆ. ಅನೇಕ ಸ್ವ ಉದ್ಯೋಗ ಮಾಡ್ಲಿಕ್ಕೋಸ್ಕರವಾಗಿ ಸಾಲವನ್ನ ಕೊಡ್ತಕ್ಕಂಥದ್ದು, ಆಮೇಲೆ ಸಹಾಯಧನವನ್ನ ನೀಡ್ತಕ್ಕಂಥದ್ದು, ಸಬ್ಸಿಡಿ ನೀಡುವುದರ ಮೂಲಕ ಇಂತಹ ನಿರುದ್ಯೋಗಿಗಳಿಗೆ ಸ್ವ ಉದ್ಯೋಗವನ್ನ ಕಲ್ಪಿಸ್ಕೊಳ್ಳಿಕ್ಕೆ ನಾವಿವತ್ತು ಪ್ರಯತ್ನವನ್ನ ಮಾಡಿಕೊಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ಯಾವ ಒಬ್ಬ ಉದ್ಯೋಗಿ ಸ್ವಂತ ಉದ್ಯೋಗವನ್ನ ಮಾಡ್ತಾನೋ ಆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಬೇಕಾದಷ್ಟು ಆದಾಯ ಏನಿದೆಯೋ ಆ ಆದಾಯವನ್ನು ಕೂಡ ಸರ್ಕಾರ ಸಹಾಯಧನದ ರೂಪದಲ್ಲಿ ನೀಡುವಂತಹ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಅಷ್ಟೇ ಅಲ್ಲದೆ ಇವತ್ತು ಅನೇಕ ಉದ್ಯೋಗಗಳನ್ನ ನೀಡೋದ್ರ ಮೂಲಕ, ಉದ್ಯೋಗಗಳ ಸೃಷ್ಟಿ ಮಾಡೋದ್ರ ಮೂಲಕ, ಉದಾಹರಣೆಗೆ ಯಾವುದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಕರಿತೀವಿ, ಬಡವರಿಗೆ ಒಂದು ಉದ್ಯೋಗವನ್ನ ನೀಡತಕ್ಕಂಥವು, ಇಂಥ ಅನೇಕ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದಿದೆ. ಆದರೂ ಕೂಡ ನಮ್ಮ ದೇಶದಲ್ಲಿ ಈ ಸ್ವ ಉದ್ಯೋಗಗಳಿಗೆ ಮತ್ತು ಗುಡಿ ಕೈಗಾರಿಕೆಗಳು ಅಥವಾ ಸಣ್ಣ ಕೈಗಾರಿಕೆಗಳು ಅಂತ ಹೇಳಿ ನಾವೇನು ಕರಿತೀವಿ, ಆ ಸಣ್ಣ ಕೈಗಾರಿಕೆಗಳು ಇವತ್ತು ನಶಿಸಿ ಹೋಗ್ಲಿಕ್ಕೆ ಕಾರಣ ಆಗಿದೆ. ಏನು ನಶಿಸಿ ಹೋಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ಹೆಚ್ಚಾಗ್ತಾ ಇರತಕ್ಕಂತಹ ಜಾಗತೀಕರಣದ ಪ್ರಭಾವದಿಂದಾಗಿ ಕೈಗಾರಿಕೀಕರಣ ನಡೀತಾ ಇದೆ. ಅಂದ್ರೆ ಇವತ್ತು ಎಲ್ಲವೂ ಕೂಡ ಪ್ರಪಂಚದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಯಾವುದೇ ಒಂದು ವಸ್ತು ಉತ್ಪಾದನೆ ಆದ್ರೂ ಅದು ಇಡೀ ಜಗತ್ತಿಗೆ ಮಾರಾಟವಾಗುವಂತ ವ್ಯವಸ್ಥೆ ಇರೋದ್ರಿಂದಾಗಿ ಆ ಕೈಗಾರಿಕೆಗಳಲ್ಲಿ ಸ್ಥಾಪನೆಯಾದ ವಸ್ತುಗಳಿಗೆ ನಮ್ಮ ದೇಶದಲ್ಲಿ ಏನು ಗುಡಿ ಕೈಗಾರಿಕೆಗಳಲ್ಲಿ ಸ್ಥಾಪನೆಯಾದಂತಹ ವಸ್ತುಗಳು ಇವತ್ತು ಸ್ಪರ್ಧಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಪೈಪೋಟಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹೇಳೋದು ಅರ್ಥ ಆಗ್ತಿದೆಯಾ ಮಕ್ಕಳೇ? ಈಗ ಗುಡಿ ಕೈಗಾರಿಕೆ ಅಥವಾ ಕೈಯಿಂದ ಮಾಡಿದಂತಹ ವಸ್ತುವಿಗೂ ಕೈಗಾರಿಕೆಗಳಲ್ಲಿ ಸ್ಥಾಪನೆಯಾದ ವಸ್ತುವಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಎಲ್ಲರೂ ಕೈಗಾರಿಕೆಗಳಲ್ಲಿ ಸ್ಥಾಪನೆಯಾದ ಉತ್ಪಾದನೆಯಾದ ವಸ್ತುಗಳನ್ನೇ ಖರೀದಿ ಮಾಡ್ತಾರೆ ಹೊರತು ನಮ್ಮಂತಹ ಗುಡಿ ಕೈಗಾರಿಕೆಗಳು ಕೈಯಿಂದ ಮಾಡಿದಂತಹ ವಸ್ತುಗಳನ್ನು ಇವತ್ತು ಯಾರು
ಕೊಂಡ್ಕೊಳ್ತಾ ಇಲ್ಲ ಅಥವಾ ಖರೀದಿ ಮಾಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಇವತ್ತು ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾದ ವಸ್ತುವಿನ ಜೊತೆಗೆ ಗುಡಿ ಕೈಗಾರಿಕೆಗಳ ವಸ್ತುಗಳು ಪೈಪೋಟಿ ನಡೆಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇದರಿಂದ ಏನಾಯ್ತು ಅಂತಂದ್ರೆ ಗುಡಿ ಕೈಗಾರಿಕೆಗಳೆಲ್ಲ ನಮ್ಮ ಭಾರತದಲ್ಲಿ ನಾಶ ಆಗ್ತಾ ಹೋಗ್ತಾ ಇದ್ದಾವೆ. ಹೀಗಾಗಿ ಗುಡಿ ಕೈಗಾರಿಕೆಗಳನ್ನೇ ನಂಬಿಕೊಂಡಿದ್ದಂತ ಲಕ್ಷಾಂತರ ಜನ ಇವತ್ತು ಉದ್ಯೋಗ ಇಲ್ಲದೆ ಬಡತನದ ರೇಖೆಗಿಂತ ಕೆಳಗೆ ಜೀವನವನ್ನು ನಡೆಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು ಈ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಅಂತಂದ್ರೆ ನಾವು ನಮ್ಮ ಉದ್ಯೋಗಿಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೇರೆಯವ್ರ ಜೊತೆಗೆ ಸ್ಪರ್ಧಿಸುವ ಜ್ಞಾನವನ್ನ ಅವರಿಗೆ ತಾಂತ್ರಿಕ ಶಿಕ್ಷಣವನ್ನ ನೀಡುವಂತ ಅಗತ್ಯ ಇವತ್ತು ಹೆಚ್ಚಾಗಿದೆ. ಒಳ್ಳೆಯ ತಾಂತ್ರಿಕ ಶಿಕ್ಷಣವನ್ನ ನೀಡೋದ್ರ ಮೂಲಕ ಅಷ್ಟೇ ಅಲ್ಲದೆ ಸ್ವ ಉದ್ಯೋಗಗಳನ್ನ ಮಾಡಿ ಸಮುದಾಯದ ಅಭಿವೃದ್ಧಿಯನ್ನ ಮಾಡಲಿಕ್ಕೋಸ್ಕರವಾಗಿ ವೃತ್ತಿ ಶಿಕ್ಷಣಗಳನ್ನ ನೀಡುವುದರ ಮೂಲಕ ನಾವೇನ್ ಮಾಡಬಹುದು, ಈ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಇಷ್ಟು ನಿರುದ್ಯೋಗ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಎರಡನೇ ಪ್ರಮುಖವಾದ ಸಮಸ್ಯೆ ಯಾವುದಪ್ಪ ಅಂತಂದ್ರೆ ಭ್ರಷ್ಟಾಚಾರ. ಇದಂತೂ ಭಾರತ ಎದುರಿಸ್ತಾ ಇರ್ತಕ್ಕಂಥ ಒಂದು ದೊಡ್ಡ ಪಿಡುಗು ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಯಾವುದು? ಭ್ರಷ್ಟಾಚಾರ. ಹಾಗಾದ್ರೆ ಮಕ್ಕಳೇ, ಭ್ರಷ್ಟಾಚಾರ ಅಂದ್ರೆ ಏನು ಗೊತ್ತಾ ನಿಮಗೆ? ಭ್ರಷ್ಟಾಚಾರ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಇದು ಲಂಚ ಅಥವಾ ಇನ್ಯಾವುದೇ ಕೆಟ್ಟ ಮಾರ್ಗದ ಮೂಲಕ ಸರ್ಕಾರದ ನಿಯಮಗಳನ್ನ ಬದಿಗೆ ಸರಿಸಿ ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನ ಅಥವಾ ಒಂದು ಸಮಾಜವನ್ನ ಕೆಟ್ಟ ದಾರಿಗೆ ಒಯ್ಯುವಂತಹ ಒಂದು ಪದ್ಧತಿ ಅಂತೇಳಿ ನಾವು ಇದನ್ನ ಕರಿತೀವಿ. ಭ್ರಷ್ಟಾಚಾರ ಅಂದ್ರೆ ಲಂಚ ಅಥವಾ ಇನ್ಯಾವುದೇ ಮೂಲಗಳ ಮೂಲಕ ಸ್ವಂತ ಎಲ್ಲಾ ಸ್ತರಗಳಲ್ಲಿ ಇದನ್ನ ವ್ಯಾಪಕವಾಗಿ ಗಮನಿಸ್ತೀರಿ. ಸ್ವಂತ ಲಾಭಕ್ಕೋಸ್ಕರವಾಗಿ ಇವತ್ತು ಯಾವುದೇ ಕ್ಷೇತ್ರ ತಗೊಳ್ರಿ, ಇಡೀ ನಮ್ಮ ಭಾರತದಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಯಾವುದೇ ಒಂದು ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಲಂಚ ಅಂತಕ್ಕಂಥದ್ದು ತಾಂಡವವಾಡ್ತಾ ಇರೋದನ್ನ ನಾವು ಗಮನಿಸ್ತೀವಿ. ಹಾಗಾಗಿ ಇದು ಸಾರ್ವಜನಿಕ ಜೀವನದ ಮೇಲೆ ಕೆಟ್ಟದಾದ ಪರಿಣಾಮವನ್ನ ಬೀರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇವತ್ತು ಸಾರ್ವಜನಿಕ ಜೀವನದ ಅಧಿಕಾರ ವರ್ಗದವರು ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ಇನ್ಯಾವುದೋ ತಮ್ಮ ಸ್ವ ಲಾಭಕ್ಕಾಗಿ ಈ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದಾಗಿ ಇವತ್ತು ಸಮಾಜಕ್ಕೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಹಳಷ್ಟು ನಷ್ಟ ಉಂಟಾಗ್ಲಿಕ್ಕೆ ಕಾರಣ ಆಗ್ತಾ ಇದೆ. ಮಕ್ಕಳೇ, ಇವತ್ತು ನೀವು ಎಲ್ಲೇ ಗಮನಿಸ್ರಿ, ಲಂಚ ಇಲ್ಲ ಅಂತಂದ್ರೆ ಯಾವುದೇ ಒಂದು ಕೆಲಸ ನಡೀಲಿಕ್ಕೆ ಈಗಿನ ಕಾಲದಲ್ಲಿ ಸಾಧ್ಯ ಆಗ್ತಿಲ್ಲ. ಇದರಿಂದ ಏನಾಗ್ತಾ ಇದೆ, ನಮ್ಮ ಪ್ರಜಾತಂತ್ರ ವ್ಯವಸ್ಥೆನೆ ಬುಡಮೇಲಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾದ್ರೆ ಈ ಭ್ರಷ್ಟಾಚಾರ ಹಲವಾರು ನಕಾರಾತ್ಮಕ ವಿಚಾರಗಳನ್ನ ಅಥವಾ ನಕಾರಾತ್ಮಕ ಪರಿಣಾಮಗಳನ್ನ ಸಾರ್ವಜನಿಕವಾಗಿ ಬೀರುವಂತಹ ಒಂದು ಕೆಲಸವನ್ನ ಇವತ್ತು ಮಾಡ್ತಾ ಇದೆ. ಅಂದ್ರೆ ಇದು ದೇಶದ ಮೇಲೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ದುಷ್ಪರಿಣಾಮಗಳನ್ನ ಬೀರುವಂತ ಕೆಲಸವನ್ನ ಮಾಡ್ತಾ ಇದೆ. ಇನ್ನೊಂದು ದೃಷ್ಟಿಯಲ್ಲಿ ಹೇಳೋದಾದ್ರೆ ನಮಗೆ ಬೇಕಾಗಿರ್ತಕ್ಕಂತಹ ಏನೇ ಸೌಲಭ್ಯಗಳಿದ್ರು ಅದನ್ನ ನಾವು ಸರಿಯಾದ ನ್ಯಾಯಯುತವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮದೇ ಕೆಲಸಗಳನ್ನ ನಾವು ನ್ಯಾಯಯುತವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಇದು ರಾಜಕೀಯವಾಗಿಯೂ ಕೂಡ ಬಹಳಷ್ಟು ವಿರೋಧಿಯಾದದ್ದು ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ರಾಜಕೀಯವಾಗಿ ಅಸಮರ್ಪಕವಾಗಿ ಹಾಗೂ ನೈತಿಕ ತಪ್ಪು ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಮೌಲ್ಯಗಳ ಬಗೆಗಿನ ವ್ಯಕ್ತಿಗತ ಚಿಂತನೆ, ಸಮಾಜ ಒಪ್ಪುವ ಅಥವಾ ಪರಿಗ್ರಹಿಸುವ ಮೌಲ್ಯಗಳು ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಲಂಚಗುಳಿತನ ಅಂತ ಹೇಳಿ ಕರಿತೀವಿ. ಆಮೇಲೆ ಸ್ವಜನ ಪಕ್ಷಪಾತ ಅಂತ ಕರಿತೀವಿ, ಜಾತೀಯತೆ ಅಂತ ಹೇಳಿ ಕರಿತೀವಿ, ವಿಶ್ವಾಸ ದ್ರೋಹ, ನಿಧಾನ ದ್ರೋಹ ಅಂತ ಹೇಳಿ ಕರಿತೀವಿ. ಇವೆಲ್ಲವೂ ಕೂಡ ಈ ಭ್ರಷ್ಟಾಚಾರದ ಪರಿಧಿಯೊಳಗೆ ಅಥವಾ ಇದರ ಸರ್ಕಲ್ ಅಲ್ಲಿ ಇವೆಲ್ಲವೂ ಬರ್ತವೆ. ಲಂಚಗುಳಿತನ ಆಗಿರ್ಬೋದು, ಆಮೇಲೆ ವಿಶ್ವಾಸ ದ್ರೋಹ, ನಿಧಾನ ದ್ರೋಹ, ಪಕ್ಷಪಾತ, ಇವೆಲ್ಲ ಅಂಶಗಳು ಈ ಭ್ರಷ್ಟಾಚಾರ ಅನ್ನೋ ಈ ಜಾಲದಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ರಾಜಕೀಯ ಭ್ರಷ್ಟಾಚಾರವು ವ್ಯವಸ್ಥಿತ ಅಪರಾಧಗಳಿಗೆ ಎಡೆ ಮಾಡಿ ಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ರಾಜಕೀಯ ಭ್ರಷ್ಟಾಚಾರ ಇದೆಯಲ್ಲ, ಇದು
ಅನೇಕ ಕೆಟ್ಟ ಪದ್ಧತಿಗಳು ಅಥವಾ ಮುಖ್ಯವಾಗಿ ಅನೇಕ ಅಪರಾಧಗಳಿಗೆ ಇದು ಎಡೆ ಮಾಡಿಕೊಡುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ. ಅದು ಸಾರ್ವಜನಿಕ ಸೇವೆಯ ಕ್ಷೇತ್ರಗಳಲ್ಲಿ ಅಧಿಕಾರಶಾಹಿ ಅಂತೇಳಿ ಕರಿತೀವಿ. ಆ ಅಧಿಕಾರಶಾಹಿಯಲ್ಲಿ ಒದಗುವ ಲೋಪದೋಷಗಳನ್ನ ಇದು ತಿಳಿಸ್ತಾ ಹೋಗುತ್ತೆ. ಲೋಪದೋಷಗಳ ಮೂಲಕ ಅನೇಕ ತೆರಿಗೆಗಳ್ಳತನ ಅಂತ ಹೇಳಿ ಕರಿತೀವಿ, ಅಕ್ರಮ ದಾಸ್ತಾನು ಅಂತ ಹೇಳಿ ಕರಿತೀವಿ, ಆಮೇಲೆ ತೆರಿಗೆ ವಂಚನೆ ಅಂತ ಕರಿತೀವಿ, ಆರ್ಥಿಕ ವಂಚನೆ ಅಂತ ಹೇಳಿ ಕರಿತೀವಿ, ಮೋಸಗಾರಿಕೆ, ವಿದೇಶಿ ವಿನಿಮಯದ ದುರ್ಬಳಕೆ, ಇವೆಲ್ಲವೂ ಕೂಡ ಭ್ರಷ್ಟಾಚಾರದಿಂದ ಇವತ್ತು ಉಂಟಾಗ್ತಾ ಇರತಕ್ಕಂಥ ದೊಡ್ಡ ಸಮಸ್ಯೆಗಳು. ಕಳ್ಳ ಸಾಗಾಣಿಕೆ ನಡೀತಾ ಇದೆ. ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡು ಕೃತಕ ಅಭಾವ ಸೃಷ್ಟಿ ಮಾಡಿ ವಸ್ತುವಿನ ಬೆಲೆ ಹೆಚ್ಚಾಗುವಾಗ ಮಾಡಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆರ್ಥಿಕ ವಂಚನೆಯನ್ನ ಮಾಡ್ತಾ ಇದ್ದಾರೆ, ದುಡ್ಡಿನಲ್ಲಿ ವಂಚನೆಯನ್ನ ಮಾಡ್ತಾ ಇದ್ದಾರೆ, ಮೋಸಗಾರಿಕೆ ನಡೀತಾ ಇದೆ, ಕಲಬೆರಕೆ ನಡೀತಾ ಇದೆ, ಅರ್ಥ ಆಗ್ತಿದೆಯಾ? ಹೀಗೆ ಅನೇಕ ರೀತಿಯ, ಆಮೇಲೆ ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಈ ರೀತಿ ಅನೇಕ ಸಮಸ್ಯೆಗಳು ಈ ಭ್ರಷ್ಟಾಚಾರದಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಹಾಗಾದ್ರೆ ಈ ಭ್ರಷ್ಟಾಚಾರವನ್ನ ನಾವು ತಡೆಗಟ್ಟೋದು ಹೇಗೆ? ಬರೀ ಭ್ರಷ್ಟಾಚಾರವನ್ನ ಟೀಕಿಸಿ ಅದರೊಂದಿಗೆ ರಾಜಿ ಮಾಡಿಕೊಂಡು ಬದುಕೋದ್ರಿಂದ ನಾವು ಈ ಭ್ರಷ್ಟಾಚಾರವನ್ನ ತಡೆಗಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲಾ ಕಡೆಗಳಲ್ಲಿ ಈ ಒಂದು ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಹಾಗಾಗಿ ವೈಯಕ್ತಿಕ ಹಾಗೂ ಸಾಮಾಜಿಕ ಭದ್ರತೆ, ನೈತಿಕ ತಳಹದಿಯ ಮೂಲಕವಾಗಿ ನಾವು ಈ ಒಂದು ವ್ಯಾಪಕವಾಗಿ ಹಬ್ತಾ ಇರತಕ್ಕಂಥ ಭ್ರಷ್ಟಾಚಾರವನ್ನ ತಡೆಗಟ್ಟಬಹುದು ಅಥವಾ ಕೊನೆಗಾಣಿಸಬಹುದು ಅಂತ ಹೇಳಿ ಕರಿತೀವಿ. ಇವತ್ತು ನೀವು ಎಲ್ಲಾ ಕಡೆ ನೋಡ್ರಿ, ಅನೇಕ ಬಾರಿ ಮಾನವ ಸಹಜವಾದ ಸ್ವಾರ್ಥ ಮನೋಭಾವದಿಂದ, ಸ್ವಾರ್ಥವಾಗಿ ನನಗೆ ದುಡ್ಡು ಮಾಡಬೇಕು ಅಥವಾ ಹೆಚ್ಚು ಆದಾಯ ಗಳಿಸಬೇಕು ಅನ್ನುವಂತಹ ಸ್ವಾರ್ಥ ಮನೋಭಾವದಿಂದ, ಆ ನಂತರದಲ್ಲಿ ಆಪತ್ತುಗಳ ನಿವಾರಣೆಯನ್ನ ಮಾಡ್ಕೊಳ್ಳಿ, ಏನಾದ್ರು ಒಂದು ಕಷ್ಟ ಬಂದ್ರೆ ನಮಗೆ ಹೆಚ್ಚು ಆದಾಯ ಇರಬೇಕು ಅನ್ನುವಂತಹ ಒಂದು ಆಪತ್ತುಗಳ ನಿವಾರಣೆ ಮಾಡ್ಕೊಳ್ಳುವಂಥ ಮನೋಭಾವದಿಂದ, ಹಾಗೆ ವೈಯಕ್ತಿಕ ಲಾಭವನ್ನ ಪಡ್ಕೊಳ್ಳೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಈ ಒಂದು ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಹೆಚ್ಚು ಆಗ್ಲಿಕ್ಕೆ ಅಥವಾ ಭ್ರಷ್ಟಾಚಾರ ಹೆಚ್ಚಾಗ್ಲಿಕ್ಕೆ ಪ್ರೇರೇಪಣೆಯನ್ನ ನೀಡತಕ್ಕಂಥ ಅಂಶಗಳು ಅಂತೇಳಿ ಕರಿತೀವಿ. ಸ್ವಾರ್ಥ, ಆಮೇಲೆ ವಿಪತ್ತುಗಳನ್ನ ನಿವಾರಣೆ ಮಾಡ್ಕೊಳ್ಳೋದು, ಆಮೇಲೆ ಸ್ವಂತ ಲಾಭಕ್ಕಾಗಿ ಈ ರೀತಿಯ ಒಂದು ಭ್ರಷ್ಟಾಚಾರ ನಡೀಲಿಕ್ಕೆ ಕಾರಣ ಆಗ್ತಾ ಇದೆ. ಕಟ್ಟುನಿಟ್ಟಾದ ಮೇಲ್ವಿಚಾರಣೆಯನ್ನ ನಾವು ಮೊದಲು ಮಾಡಬೇಕಾಗತ್ತೆ. ಯಾವುದೇ ಒಂದು ಇಲಾಖೆ, ಯಾವುದೇ ಒಂದು ಕಚೇರಿ ಇರಲಿ, ಅಲ್ಲಿ ಕಟ್ಟುನಿಟ್ಟಿನ ಒಂದು ಮೇಲ್ವಿಚಾರಣೆಯನ್ನ ಇಲ್ಲದಿರೋದು ಹಾಗೂ ದುರ್ಬಲ ಕಾನೂನು ವ್ಯವಸ್ಥೆ ಇರೋದ್ರಿಂದಾಗಿ ನಾವು ಈ ಭ್ರಷ್ಟಾಚಾರ ಹೆಚ್ಚಾಗಲಿಕ್ಕೆ ಕಾರಣ ಅಂತ ಹೇಳ್ತೀವಿ. ಹಾಗಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರಾಜಕೀಯ ಇಚ್ಛಾಶಕ್ತಿ ಹಾಗೂ ಸಾರ್ವಜನಿಕ ಸಹಕಾರವನ್ನ ಪಡ್ಕೊಂಡು ಅದರ ಮೂಲಕ ನಾವು ಇವತ್ತು ಭ್ರಷ್ಟಾಚಾರವನ್ನ ಹೋಗಲಾಡಿಸ್ಬೇಕಾಗತ್ತೆ. ಅಂದ್ರೆ ಒಳ್ಳೆಯ ರಾಜಕೀಯ ನಾಯಕತ್ವ ಇರಬೇಕು. ಭ್ರಷ್ಟಾಚಾರವನ್ನು ನಾವು ತಡೆಗಟ್ಟಬೇಕು ಅಂದ್ರೆ ಮೇನ್ ನಮಗೆ ಏನ್ ಬೇಕಾಗತ್ತೆ? ಒಳ್ಳೆಯ ರಾಜಕೀಯ ನಾಯಕತ್ವ ಇರಬೇಕು, ಉತ್ತಮ ಅಧಿಕಾರಿ ವರ್ಗ ಇರಬೇಕು, ಹಾಗೂ ರಾಜಕೀಯ ಪರಿಜ್ಞಾನ ಹಾಗೂ ಪೌರತ್ವದ ಅರಿವು ಇರುವಂತಹ ಪ್ರಜೆಗಳು ಇದ್ದಾಗ ಮಾತ್ರ ನಾವು ಯಾವುದನ್ನ ತಡೆಗಟ್ಟಬಹುದು? ಈ ಭ್ರಷ್ಟಾಚಾರವನ್ನ ತಡೆಗಟ್ಟಬಹುದು ಅಂತೇಳಿ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಇವತ್ತು ಭ್ರಷ್ಟಾಚಾರ ವಿರುದ್ಧದ ಹೋರಾಟ ನಡೆಸಲಿಕ್ಕೆ ನಾವು ಅನೇಕ ಪ್ರಯತ್ನಗಳನ್ನ ನಡೆಸ್ತಾ ಇದ್ದೀವಿ. ಮುಖ್ಯವಾಗಿ ನಾವು 2 ಇಲಾಖೆಗಳನ್ನ ಈ ಭ್ರಷ್ಟಾಚಾರ ನಿಯಂತ್ರಣಕ್ಕೋಸ್ಕರವಾಗಿ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಒಂದು ಲೋಕಪಾಲ, ಇನ್ನೊಂದು ಲೋಕಾಯುಕ್ತ ಅಂತೇಳಿ ಕರಿತೀವಿ. ಲೋಕಪಾಲ, ಲೋಕಪಾಲ ಮತ್ತು ಲೋಕಾಯುಕ್ತ ಅನ್ನುವಂತಹ ಸಂಸ್ಥೆಗಳನ್ನು ನಾವು ಇವತ್ತು ಸ್ಥಾಪನೆ ಮಾಡಿಕೊಂಡು ಅದರ ಮೂಲಕ ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಒಂದು ಪೂರಕ ಶಕ್ತಿಯಾಗಿ ನಾವು ಅವುಗಳನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಹಾಗೂ ಸಾಮಾಜಿಕ ನಾಯಕರುಗಳು ಅಂತ ಹೇಳಿ ಕರಿತೀವಿ. ಸಮಾಜವನ್ನ ಒಳ್ಳೆಯ ದಾರಿಗೆ ತರ್ತಕ್ಕಂತಹ ನಾಯಕರು, ಆಮೇಲೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅವರು ಕೂಡ ಈ ದಿಸೆಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಕೇವಲ ಕಾನೂನು, ಸರ್ಕಾರ, ರಾಜಕೀಯ ನಾಯಕರು ಇರೋದ್ರಿಂದ ಮಾತ್ರ ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ಈ ಒಂದು ಭ್ರಷ್ಟಾಚಾರದ ಬಗ್ಗೆ ಮಾಹಿತಿ ಕೊಡಬೇಕು. ಒಳ್ಳೆಯ ಸಮಾಜ ನಾಯಕರುಗಳು ಕೂಡ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ತಿರುಗಿ ಬಿದ್ದಾಗ, ಪ್ರತಿಭಟನೆಯನ್ನು ನಡೆಸಿದಾಗ ನಾವು ಈ ಭ್ರಷ್ಟಾಚಾರವನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಸರ್ಕಾರಿ ಕಚೇರಿಗಳಲ್ಲಿ ನಾವು CC ಕ್ಯಾಮೆರಾಗಳನ್ನು ಅಳವಡಿಸುವುದರ ಮೂಲಕ
ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಯಾರು ಏನು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸಬೇಕಾದಂಥದ್ದು ಮುಖ್ಯವಾದದ್ದು. ಹಾಗೆ ಕಚೇರಿಯ ಕಾರ್ಯನಿರ್ವಹಣೆಯ ವೇಗವನ್ನು ಹೆಚ್ಚು ಮಾಡೋದು. ಸುಮ್ಮನೆ ಅಲ್ಲಿ ಅಡ್ಡಾಡೋದು, ಕೆಲಸ ಮಾಡದೇ ಇರತಕ್ಕಂಥವರನ್ನ ಈ ಸಿಸಿ ಕ್ಯಾಮೆರಾಗಳ ಮೂಲಕ ಗುರುತಿಸಿ ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಕಾರ್ಯನಿರ್ವಹಣೆಯ ವೇಗವನ್ನ ಹೆಚ್ಚು ಮಾಡುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಾರೋ ಅಂಥವರಿಗೆ ಕಠಿಣವಾದ ಶಿಕ್ಷೆಯನ್ನ ನೀಡುವ ಮೂಲಕ, ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿ ಸಿಕ್ಕಿ ಬೀಳ್ತಾರೋ ಅಂಥವರಿಗೆ ಒಳ್ಳೆ ಉಗ್ರವಾದ ಕಠಿಣವಾದ ಶಿಕ್ಷೆಗಳನ್ನು ನೀಡುವುದರ ಮೂಲಕ ನಾವು ಈ ಭ್ರಷ್ಟಾಚಾರವನ್ನ ತಡೆಗಟ್ಟಬಹುದು. ಹಾಗೆ ನ್ಯಾಯಾಲಯಗಳಲ್ಲಿ ಹೆಚ್ಚಿನ ನ್ಯಾಯಾಧೀಶರನ್ನ ನೇಮಕ ಮಾಡುವುದರ ಮೂಲಕ ಶೀಘ್ರವಾಗಿ ನ್ಯಾಯ ಸಿಗೋ ಹಾಗೆ ಮಾಡುವಂತ ವ್ಯವಸ್ಥೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಯಾಕಂದ್ರೆ ಇವತ್ತು ಕೋರ್ಟಿಗೆ ಹೋದ್ವಿ ಅಂತಂದ್ರೆ ಯಾವುದೋ ಒಂದು ಕೇಸ್ ಮೇಲೆ ಅಂತಂದ್ರೆ ಅದು ಬಗೆಹರಿಯುತ್ತಿಗೆ 5, 6, 10 ವರ್ಷ ತನಕನೂ ಆ ಒಂದು ತೀರ್ಮಾನ ಅಥವಾ ಅದಕ್ಕೆ ನ್ಯಾಯ ಸಿಗೋದು ನಿಧಾನ ಆಗ್ತಾ ಇದೆ. ಹೀಗಾಗಿ ಹೆಚ್ಚೆಚ್ಚು ವಕೀಲರನ್ನ, ಜಡ್ಜ್ಗಳನ್ನ ನ್ಯಾಯಾಲಯಗಳಲ್ಲಿ ನೇಮಕ ಮಾಡುವುದರ ಮೂಲಕ ನಾವೇನ್ ಮಾಡಬಹುದು ಅಂತಂದ್ರೆ ಭ್ರಷ್ಟಾಚಾರವನ್ನ ಅಂದ್ರೆ ನೇಮಕ ಮಾಡಿ ನ್ಯಾಯ ನಿರ್ಣಯ ಬಹಳ ವೇಗವಾಗಿ, ಕೇಸ್ ಹೋಯ್ತು ಅಂದ್ರೆ ಒಂದು ಸ್ವಲ್ಪ ದಿನದಲ್ಲೇ ಅದು ಡಿಕ್ಲೇರ್ ಅಥವಾ ಅದಕ್ಕೆ ನ್ಯಾಯ ಸಿಗೋ ಹಾಗೆ ವಾದವನ್ನ ಮಾಡಿ ಆ ಒಂದು ಶೀಘ್ರ ನ್ಯಾಯ ತೀರ್ಮಾನವನ್ನ ಕೈಗೊಳ್ಳುವುದರ ಮೂಲಕ ಈ ಒಂದು ಭ್ರಷ್ಟಾಚಾರವನ್ನ ನಾವು ತಡೆಗಟ್ಟಬಹುದು. ಹೀಗೆ ಇವೆಲ್ಲ ಕ್ರಮಗಳನ್ನ ಅನುಸರಿಸೋದರ ಮೂಲಕ ನಾವು ಭ್ರಷ್ಟಾಚಾರವನ್ನ ನಮ್ಮ ದೇಶದಿಂದ ಒಡೆದು ಓಡಿಸ್ಲಿಕ್ಕೆ ಪ್ರಯತ್ನ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಕೂಡ ಈ ಒಂದು ಭ್ರಷ್ಟಾಚಾರವನ್ನ ಹೋಗ್ಲಾಡಿಸ್ಲಿಕ್ಕೆ ಪ್ರಯತ್ನವನ್ನ ನಡೆಸಬೇಕು ಅಂತ ಹೇಳಿ ಹೇಳಬಹುದು. ಇಷ್ಟು ಭ್ರಷ್ಟಾಚಾರ ಅಂತ ಹೇಳಿ ಕರಿತೀವಿ. ಇನ್ನು ಮುಂದಿನ ಪ್ರಮುಖ ಅಂಶ ಯಾವುದಪ್ಪ ಅಂತಂದ್ರೆ ತಾರತಮ್ಯ, ಭೇದ ಭಾವ ಅಂತ ಕರಿತೀವಿ. ತಾರತಮ್ಯ. ಈ ತಾರತಮ್ಯದಲ್ಲಿ ಪ್ರಮುಖವಾಗಿ ನಾವು 3 ಭಾಗಗಳಾಗಿ ವಿಭಾಗ ಮಾಡ್ತೀವಿ. ತಾರತಮ್ಯದಲ್ಲಿ 3 ಅಂಶಗಳಿದಾವೆ. ಒಂದು ಲಿಂಗ ತಾರತಮ್ಯ, ಇನ್ನೊಂದು ಜಾತಿ ತಾರತಮ್ಯ, ಇನ್ನೊಂದು ಪ್ರಾದೇಶಿಕ ಅಸಮಾನತೆ. ಈ 3 ಅಂಶಗಳನ್ನ ಕಾಣ್ತೀವಿ ಮಕ್ಕಳೇ. ಯಾವುದರಲ್ಲಿ? ತಾರತಮ್ಯದಲ್ಲಿ ಫಸ್ಟ್ ಒನ್ ಲಿಂಗ ತಾರತಮ್ಯ, ಎರಡನೇದು ಜಾತಿ ತಾರತಮ್ಯ, ಮೂರನೇದು ಪ್ರಾದೇಶಿಕ ಅಸಮಾನತೆ ಅಥವಾ ಪ್ರಾದೇಶಿಕ ತಾರತಮ್ಯ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಇದರಲ್ಲಿ ಒಂದನೇದಾಗಿ ನಾವು ಲಿಂಗ ತಾರತಮ್ಯವನ್ನ ನೋಡೋದಾದ್ರೆ ಭಾರತೀಯ ಸಮಾಜದಲ್ಲಿ ಪ್ರಾಚೀನ ಕಾಲದಿಂದಲೂ ನಾವು ನೋಡಿದೀವಿ, ಭಾರತೀಯ ಸಾಂಪ್ರದಾಯಿಕ ಸಮಾಜ ಲಿಂಗ ಅಸಮಾನತೆಯಿಂದ ಕೂಡಿದೆ ಅಲ್ವಾ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ನಾವು ಈ ಲಿಂಗ ತಾರತಮ್ಯವನ್ನ ಗಮನಿಸ್ತಾ ಬಂದಿದ್ದೀವಿ. ಏನು? ಹೆಣ್ಣು ಗಂಡು. ಯಾಕೆಂದ್ರೆ ಭಾರತ ಪುರುಷ ಪ್ರಧಾನ ಸಮಾಜವನ್ನ ಹೊಂದಿರತಕ್ಕಂಥದ್ದು. ಪುರುಷ ಪ್ರಧಾನ ಅಂದ್ರೆ ಮನೆಯ ಯಜಮಾನ ಯಾರು? ನಿಮ್ಮ ಮನೆಗಳಲ್ಲೆಲ್ಲ ಯಜಮಾನರು ಯಾರು? ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ ಇರ್ತಾರೆ, ಹೌದಾ? ಅಲ್ವಾ, ಅಪ್ಪ ಇರ್ತಾರಲ್ವಾ. ಅಂದ್ರೆ ಇದರ ಅರ್ಥ ಏನು? ನಮ್ಮ ಎಲ್ಲ ಭಾರತೀಯ ಸಮಾಜದ ಒಂದು ವರ್ಗದ ಲೀಡರ್ ಅಥವಾ ಆ ಒಂದು ಸಮಾಜದ ಮುಖ್ಯಸ್ಥರು ಆದ್ರೆ ಯಾರು ಅಂತಂದ್ರೆ ಪುರುಷರು ಅಂತ ಹೇಳಿ ಕರಿತೀವಿ. ಮಹಿಳೆಗೆ ಪ್ರಾಚೀನ ಕಾಲದಿಂದಲೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಪುರುಷರಿಗೆ ಸರಿಸಮಾನವಾದ ಸ್ವಾತಂತ್ರ್ಯವನ್ನ ನಾವು ನೀಡ್ತಾ ಬಂದಿಲ್ಲ. ಇದರಿಂದ ಏನಾಗಿದೆಯಪ್ಪ ಅಂತಂದ್ರೆ ಪುರುಷ ಮತ್ತು ಮಹಿಳೆಯರ ನಡುವೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯ ಸಬಲೀಕರಣದಲ್ಲಿ ಅನೇಕ ವ್ಯತ್ಯಾಸಗಳನ್ನ ಅಥವಾ ತಾರತಮ್ಯ ಇರುವುದನ್ನ ನಾವು ಗಮನಿಸ್ತೀವಿ ಹೋಗ್ತೀವಿ. ಇವತ್ತು ಮನೆಯಲ್ಲಿ ನೀವು ನೋಡಬಹುದು, ಹೆಚ್ಚಿನ ಅಧಿಕಾರ ಯಾರಿಗಿರುತ್ತೆ? ತಂದೆಗೆ ಇರುತ್ತೆ. ಅಮ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರ ಇರಲ್ಲ. ಇದು ನಮ್ಮ ಪಿತೃ ಪ್ರಧಾನ ಸಮಾಜವನ್ನ ತೋರಿಸುವಂತ ಒಂದು ಪ್ರಮುಖ ಲಕ್ಷಣ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಹಾಗಾಗಿ ಭಾರತ ಸರ್ಕಾರ ಈ ಲಿಂಗ ತಾರತಮ್ಯವನ್ನ ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ಅಥವಾ ಹೋಗಲಾಡಿಸುವ ಉದ್ದೇಶದಿಂದ ಮಹಿಳೆಯರಿಗೆ ಉತ್ತಮವಾದ ಶಿಕ್ಷಣವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಮಹಿಳಾ ಶಿಕ್ಷಣ ಅಂತ ಕರಿತೀವಿ. ಮಹಿಳೆಗೆ ಹೆಚ್ಚಿನ ಶಿಕ್ಷಣವನ್ನ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಎಲ್ಲಾ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಒದಗಿಸಿಕೊಟ್ಟಿದೆ. ಯಾರಿಗೆ? ಮಹಿಳೆಯರಿಗೆ ಮೀಸಲಾತಿಯನ್ನ ನೀಡಿದೆ. ಅಂದ್ರೆ ಎಲ್ಲಾ ಉದ್ಯೋಗಗಳಲ್ಲೂ ಇಷ್ಟು % ರಿಸರ್ವೇಶನ್ ಮಹಿಳೆಯರಿಗೆ ಅಂತ. ಇತ್ತೀಚೆಗೆ ನಮ್ಮ ಸರ್ಕಾರ ಮತ್ತೊಂದು ಆದೇಶವನ್ನು ತಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಗೂ ಸಮಪಾಲು. ಕೇಳಿದಿರಲ್ವಾ? ಈಗ
ಪಿತ್ರಾರ್ಜಿತ ಆಸ್ತಿ ಅಥವಾ ಅಜ್ಜ ತಂದೆಯ ಆಸ್ತಿಯಲ್ಲಿ ಏನು ಗಂಡು ಮಗುವಿಗೆ ಭಾಗ ಬರ್ತಾ ಇತ್ತು, ಹಾಗೆ ಈಗ ಹೆಣ್ಮಕ್ಳಿಗೂ ಕೂಡ ಏನನ್ನ ಕೊಡಬೇಕು, ಭಾಗವನ್ನ ಕೊಡಬೇಕಾಗತ್ತೆ ಮಕ್ಕಳೇ. ಹೀಗೆ ಈ ಒಂದು ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನ ಕೊಡೋದರ ಮೂಲಕ ಭಾರತ ಸರ್ಕಾರ ಇವತ್ತು ರಾಜಕೀಯವಾಗಿಯೂ ಕೂಡ ಮೀಸಲಾತಿಯನ್ನ ನೀಡಿರೋದನ್ನ ನಾವು ಗಮನಿಸ್ತೀವಿ. ಸ್ಥಳೀಯ ಸಂಸ್ಥೆಗಳ ಪ್ರಾತಿನಿಧ್ಯ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ 1/3 ಅಂದ್ರೆ 3 ಜನಕ್ಕೆ ಒಬ್ರು ಮಹಿಳೆಯರಿರೋ ಹಾಗೆ ರಾಜಕೀಯ ಮೀಸಲಾತಿಯನ್ನ ಕೊಟ್ಟಿದ್ದೀವಿ. ಅರ್ಥ ಆಗ್ತಿದೆಯಾ? ಪ್ರತಿಯೊಂದು ಎಲೆಕ್ಷನ್ ಅಲ್ಲೂ, ಚುನಾವಣೆಯಲ್ಲೂ ಮಹಿಳೆಯರಿಗೆ ಎಷ್ಟು ಮೀಸಲು? 1/3. ಹಾಗೆ ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ಇರುತ್ತೆ, ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಇರುತ್ತೆ, ಹಾಗೆ ಹಿಂದುಳಿದ ವರ್ಗದವರಿಗೆ ಏನು ಮೀಸಲಾತಿ ಇರುತ್ತೋ ಅದನ್ನ ಒಳಗೊಂಡು ಅಥವಾ ಮೀಸಲಾತಿ ಇಲ್ಲದೆ ಇರುವಂತ ಕಡೆಗಳಲ್ಲೂ ಕೂಡ ಎಷ್ಟು ಅಂದ್ರೆ 50% ರಿಸರ್ವೇಶನ್ ಅನ್ನ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮಹಿಳೆಯರಿಗೆ ಮೀಸಲನ್ನ ಕೊಟ್ಟಿದ್ದೀವಿ. ನಮ್ಮ ಕರ್ನಾಟಕ ಸರ್ಕಾರ ಎಷ್ಟು ಪರ್ಸೆಂಟ್ ಕೊಟ್ಟಿದೆ? 50%. ಯಾವುದರಲ್ಲಿ? ಈ ಒಂದು ಮಹಿಳೆಯರ ಏನು ಸ್ಥಳೀಯ ಸರ್ಕಾರಗಳಲ್ಲಿ ಮಹಿಳೆಯರು ಭಾಗವಹಿಸಲಿ ಅಂತೇಳಿ ಅವರಿಗೆ 50% ಮೀಸಲಾತಿಯನ್ನ ಕೊಟ್ಟಿರೋದನ್ನ ನಾವು ಗಮನಿಸಬಹುದು. ಹೀಗೆ ಈ ಮೂಲಕ ನಾವು ಪುರುಷ ಮತ್ತು ಮಹಿಳೆಯರ ನಡುವಿನ ಅಸಮಾನತೆಯ ಅಂತರವನ್ನ ಕಡಿಮೆಗೊಳಿಸುವ ಪ್ರಯತ್ನವನ್ನು ನಾವು ಕೈಗೊಳ್ತಾ ಇದ್ದೀವಿ. ಮಹಿಳೆಯರಿಗಾಗಿ ಇನ್ನೂ ಅನೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಗೆ ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದೀವಿ. ಇವತ್ತು ಗಂಡು ಹೆಣ್ಣು ಮೇಲು ಕೀಳಲ್ಲ, ಗಂಡಿಗೆ ಎಷ್ಟು ಸಮಾನತೆ ಇದೆಯೋ, ಎಷ್ಟು ಹಕ್ಕಿದೆಯೋ ಆ ಎಲ್ಲ ಹಕ್ಕುಗಳು ಮಹಿಳೆಗೂ ಕೂಡ ಇವತ್ತು ನಾವು ನೀಡಿರೋದನ್ನ ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಒಂದು ಲಿಂಗ ತಾರತಮ್ಯವನ್ನ ಹೋಗ್ಲಾಡಿಸ್ಲಿಕ್ಕೆ ನಮ್ಮ ಸರ್ಕಾರ ಅವರಿಗೆ ಆರ್ಥಿಕವಾಗಿ, ರಾಜಕೀಯವಾಗಿ, ಆಮೇಲೆ ಇತರೆ ಉದ್ಯೋಗಗಳಲ್ಲಿ ಅವರಿಗೆ ನೀಡ್ತಾ ಇರ್ತಕ್ಕಂಥ ಶಿಕ್ಷಣದಲ್ಲಾಗ್ಲಿ ಎಲ್ಲದರಲ್ಲೂ ಕೂಡ ಉತ್ತಮವಾದ ಅವಕಾಶಗಳನ್ನ ಮಹಿಳೆಯರಿಗೆ ಒದಗಿಸಿ ಕೊಡುವುದರ ಮೂಲಕ ಅವರು ಕೂಡ ಪುರುಷನಂತೆ ಸರಿಸಮಾನವಾಗಿ ಬದುಕಲಿಕ್ಕೆ, ಸರಿಸಮಾನವಾಗಿ ಇರಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಇನ್ನು 2ನೇ ತಾರತಮ್ಯ ಯಾವುದು? ಜಾತಿ ತಾರತಮ್ಯ ಅಂತ ಕರಿತೀವಿ. ಏನು ಜಾತಿ ತಾರತಮ್ಯ? ಇದು ಲಿಂಗ ತಾರತಮ್ಯದ ರೀತಿಯಲ್ಲೇ ಭಾರತ ಎದುರಿಸ್ತಾ ಇರತಕ್ಕಂಥ ಮತ್ತೊಂದು ಪ್ರಮುಖವಾದ ತಾರತಮ್ಯ ಯಾವುದು ಅಂದ್ರೆ ಜಾತಿ ತಾರತಮ್ಯ. ಇದು ನಮ್ಮ ಪ್ರಾಚೀನ ಭಾರತದ ಸಮಾಜದ ಒಂದು ಬಳುವಳಿ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ನಮ್ಮ ಪ್ರಾಚೀನ ಸಮಾಜ ನಮಗೆ ಕೊಟ್ಟಂತಹ ಒಂದು ಬಳುವಳಿ ಯಾವುದು? ಜಾತಿ ತಾರತಮ್ಯ. ಮೇಲ್ಜಾತಿ, ಕೀಳ್ ಜಾತಿ. ಹಿಂದೆ ನಮ್ಮ ವೇದಗಳ ಕಾಲದಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ 4 ವರ್ಣಗಳನ್ನ ನಮ್ಮ ವೇದಗಳಲ್ಲಿ ನಾವು ಕಾಣುತ್ತೇವೆ. 4 ವರ್ಣಗಳು ಯಾವ್ಯಾವುದು ಅಂತಂದ್ರೆ 1 ಬ್ರಾಹ್ಮಣ, 2 ಕ್ಷತ್ರಿಯ, 3ನೇರು ವೈಶ್ಯ, 4ನೇರು ಶೂದ್ರ ಅಂತೇಳಿ ಈ 4 ಜಾತಿಗಳನ್ನ ಆ ವೇದಗಳ ಕಾಲದಲ್ಲಿ ಪ್ರಚಾರ ಪಡಿಸಿದ್ರು. ಏನು ಸೃಷ್ಟಿಕರ್ತ ಬ್ರಹ್ಮ ಏನಿತ್ತು, ಆ ಬ್ರಹ್ಮನ ತಲೆಯಿಂದ ಬ್ರಾಹ್ಮಣರು ಬಂದ್ರು, ತೋಳುಗಳಿಂದ ಕ್ಷತ್ರಿಯರು ಬಂದ್ರು, ಕಾಲುಗಳಿಂದ ಅಥವಾ ತೊಡೆಯಿಂದ ವೈಶ್ಯರು ಬಂದ್ರು, ಪಾದಗಳಿಂದ ಶೂದ್ರರು ಬಂದ್ರು ಅಂತ ಹೇಳಿ ಒಂದು ಪ್ರತೀತಿ, ಒಂದು ಕಥೆ ಇದೆ. ಆ ಪ್ರತೀತಿ ಮೂಲಕ ನಮ್ಮ ದೇಶದಲ್ಲಿ ಏನು ಮೇಲಿನ 3 ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರು 3 ಜಾತಿಗಳು ಮೇಲ್ಜಾತಿಗಳು ಅಂತೇಳಿ ಕರೆಸ್ಕೊಂಡ್ರು. ಈ ಶೂದ್ರ ಅಥವಾ ಪಾದದಿಂದ ಬಂದಿದ್ದಂತಹ ಏನು ಕೀಳು ಜಾತಿಯವನ್ನ ಅಸ್ಪೃಶ್ಯ ಅಂತೇಳಿ ಅವನನ್ನ ಕರೆದ್ರು. ಅಸ್ಪೃಶ್ಯ ಜನಾಂಗ ಅಂತೇಳಿ ಆವಾಗಿಂದಲೂ ಕೂಡ ಆ ಕೆಳಗಿನ ಜನಾಂಗಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವಕಾಶಗಳು, ಸಂವಿಧಾನಿಕ ನ್ಯಾಯ, ಕಾನೂನುಗಳು ಇವ್ಯಾವುದೂ ಕೂಡ ಅವರಿಗೆ ಸಿಗದ ರೀತಿಯ ಒಂದು ಒಂದು ಸಮಸ್ಯೆಯಾಗಿ ಈ ಒಂದು ಜಾತಿ ಆಧಾರದ ಮೇಲೆ ಕೀಳು ಜಾತಿಯವರನ್ನ ಬಹಳಷ್ಟು ಹೀನವಾಗಿ ಕಾಣುವಂತ ಒಂದು ಪ್ರವೃತ್ತಿ ನಮ್ಮ ಭಾರತೀಯ ಸಮಾಜದಲ್ಲಿ ಇದ್ದಿದ್ದನ್ನ ನಾವು ಗಮನಿಸ್ತೀವಿ. ಇದನ್ನ ಗಮನಿಸಿದಂತ ನಮ್ಮ ಭಾರತದ ಸರ್ಕಾರ ಅಥವಾ ನಮ್ಮ ಸಂವಿಧಾನದಲ್ಲಿ, ನಮ್ಮ ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದೀವಿ. ಎಲ್ಲ ಪ್ರಜೆಗಳಿಗೂ ಸರಿಸಮಾನವಾಗಿ ಏನ್ ಕೊಟ್ಟಿದ್ದೀವಿ? 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ 2 ಮೂಲಭೂತ ಹಕ್ಕುಗಳು. ಒಂದು ಸಮಾನತೆಯ ಹಕ್ಕು ಅಂತ ಕರಿತೀವಿ, ಸಮಾನತೆ. ಇನ್ನೊಂದು ಸ್ವಾತಂತ್ರ್ಯದ ಹಕ್ಕು.
ಒಂದು ಸಮಾನತೆಯ ಹಕ್ಕು, ಇನ್ನೊಂದು ಸ್ವಾತಂತ್ರ್ಯದ ಹಕ್ಕು. ಹೀಗೆ ಸಮಾನತೆಯ ಹಕ್ಕು, ಸಮಾನತೆ ಅಂದ್ರೆ ಏನು? ಸಂವಿಧಾನದ ಪ್ರಕಾರ ಭಾರತದಲ್ಲಿ ಇರತಕ್ಕಂಥ ಯಾರೇ ಇರಲಿ, ಗಂಡಿರಲಿ ಹೆಣ್ಣಿರಲಿ, ಯಾವುದೇ ಜಾತಿಯವನಿರಲಿ, ಯಾವುದೇ ಧರ್ಮವನ್ನು ಪೂಜಿಸುವಂತವನಾಗಿರಲಿ, ಅವರೆಲ್ಲರೂ ದೇಶದ ಮುಂದೆ ಅಥವಾ ಸಂವಿಧಾನದ ಮುಂದೆ ಸಮಾನರು, ಯಾರು ಮೇಲೂ ಕೀಳಲ್ಲ, ಸಮಾನತೆ ಅಂತೇಳಿ ನಾವು ಅದನ್ನ ಕರಿತೀವಿ. ಈ ರೀತಿ ಸಮಾನತೆ ಹಕ್ಕನ್ನ ನಮ್ಮ ಭಾರತದ ಸಂವಿಧಾನ ನಮಗೆ ನೀಡಿದೆ. ಇನ್ನ ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ಪ್ರತಿಯೊಬ್ಬ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾರೇ ಇರಲಿ, ಭಾರತೀಯನಾದವನು ಸ್ವತಂತ್ರ ಜೀವಿ. ಅವನೆಲ್ಲಾದ್ರೂ ಭಾರತದಲ್ಲಿ ಎಲ್ಲಾದ್ರೂ ವಾಸ ಮಾಡಬಹುದು, ಏನಾದ್ರೂ ಮಾಡಬಹುದು, ಯಾರು ಅವನನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಅವ್ರು ಹೇಗಾದ್ರೂ ಅವನಿಗೆ ಇಷ್ಟೇ ಬಂದಂಗೆ, ಸಮಾಜಕ್ಕೆ ವಿರೋಧಿ ಆಗದಂಗೆ, ಕಾನೂನನ್ನು ಉಲ್ಲಂಘಿಸದೆ ಜೀವನವನ್ನು ನಡೆಸಲಿಕ್ಕೆ ಅವನಿಗೆ ಸ್ವಾತಂತ್ರ್ಯತೆ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಹೀಗೆ ಮಕ್ಕಳೇ, ನಮ್ಮದೇ ದೇಶದ ಸಂವಿಧಾನದ 3ನೇ ಭಾಗದಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ನೀಡೋದ್ರ ಮೂಲಕ ಜಾತಿ ಆಧಾರಿತ ತಾರತಮ್ಯವನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು ಈ ತಾರತಮ್ಯವನ್ನ ಗಣನೀಯವಾಗಿ ತಗ್ಗಿಸಲು ಅನೇಕ ಪೂರಕವಾದ ಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಆದರೆ ವಾಸ್ತವವಾಗಿ ಭಾರತೀಯ ಸಮಾಜದಲ್ಲಿ ಈಗಲೂ ಕೂಡ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿರ್ಮೂಲನೆ ಆಗಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಇನ್ನೂ ಜನರ ಮನಸ್ಸಲ್ಲಿ ಈಗಲೂ ಕೂಡ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ನೀವು ಹೋದ್ರೆ ಆ ಜಾತಿ ಮೇಲೆ ಈ ಜಾತಿ ಕೀಳು, ಇವರು ಅವ್ರ ಮನೆಗೆ ಹೋಗಂಗಿಲ್ಲ, ಅವರು ಇವ್ರ ಮನೆಗೆ ಬರಂಗಿಲ್ಲ ಅನ್ನುವಂಥ ರೀತಿಯ ಈ ಪರಿಪಾಠ ಇರೋದನ್ನ ನಾವು ಈಗಲೂ ಕೂಡ ಗಮನಿಸ್ತೀವಿ ಮಕ್ಕಳೇ. ಹೀಗೆ ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಆಚರಣೆ ಅಂತಕ್ಕಂಥದ್ದು ನಿರಂತರವಾಗಿ ಈಗಲೂ ಕೂಡ ಮುಂದುವರಿತಾ ಇರೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಈ ವ್ಯವಸ್ಥೆ ನಿರ್ಮೂಲನೆ ಕೇವಲ ಕಾನೂನಿನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಕಾನೂನುಗಳನ್ನ ಜಾರಿಗೆ ತಂದು ಮೂಲಭೂತ ಹಕ್ಕುಗಳನ್ನ ನೀಡಿದ್ರೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವು ಸಾಧ್ಯ ಆಗಲ್ಲ. ಅದರ ಜೊತೆಗೆ ಮುಖ್ಯವಾಗಿ ಸಮಾಜದಲ್ಲಿ ಮುಕ್ತ ಮನಸ್ಸಿನಿಂದ ಕೂಡಿರುವಂತಹ ಒಂದು ಸಮಾಜದ ನಿರ್ಮಾಣ ಮಾಡುವ ಇಚ್ಛೆಯನ್ನ ನಾಗರಿಕ ಸಮಾಜ ಅಳವಡಿಸ್ಕೋಬೇಕಾಗತ್ತೆ. ಹೀಗೆ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಏನು ನಾಗರಿಕ ಸಮಾಜ ಸೃಷ್ಟಿ ಯಾವಾಗ ಆಗತ್ತೋ ಆವಾಗ ಈ ಒಂದು ಜಾತಿ ವ್ಯವಸ್ಥೆ ಅಥವಾ ಜಾತಿ ತಾರತಮ್ಯ ಅಂತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಲಿಕ್ಕೆ ಅಥವಾ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇಷ್ಟು ಯಾವುದು ಜಾತಿ ತಾರತಮ್ಯ ಅಂತ ಹೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ಪ್ರಾದೇಶಿಕ ಅಸಮಾನತೆ. ಏನು ಪ್ರಾದೇಶಿಕ ಅಸಮಾನತೆ? ಇದು ಕೂಡ ಭಾರತ ಎದುರಿಸ್ತಾ ಇರತಕ್ಕಂಥ ಒಂದು ದೊಡ್ಡ ಪಿಡುಗು ಅಂತ ಹೇಳಿ ನಾವು ಇದನ್ನ ಕರಿಬಹುದು. ಇದು ಒಂದು ದೊಡ್ಡ ಸವಾಲಾಗಿ ನಮ್ಮ ಭಾರತೀಯರನ್ನ ಕಾಡ್ತಾ ಇದೆ. ಪ್ರಾದೇಶಿಕ ಅಸಮಾನತೆ ಹೇಗಿದಾಗಿದೆ ಅಂತಂದ್ರೆ, ಅಭಿವೃದ್ಧಿಯ ಹೆಸರಿನಲ್ಲಿ ಯಾವ ಪ್ರದೇಶ ಅಭಿವೃದ್ಧಿಯಾಗಿದೆ, ಯಾವ ಪ್ರದೇಶ ಹಿಂದುಳಿದಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ರಾಷ್ಟ್ರದ ಕೆಲವು ಪ್ರದೇಶಗಳು ಸ್ವಾಭಾವಿಕವಾಗಿಯೇ ಮುಂದುವರೆದಿದ್ದಾವೆ, ಇನ್ನು ಕೆಲವು ಪ್ರದೇಶಗಳು ಹಿಂದುಳಿದಿದ್ದಾವೆ. ಅಂದ್ರೆ ಆರ್ಥಿಕವಾಗಿ ಮುಂದುವರೆದಿದ್ದಾವೆ, ಕೆಲವೊಂದು ಪ್ರದೇಶಗಳು ಆರ್ಥಿಕವಾಗಿ ಹಿಂದುಳಿದಿದ್ದಾವೆ. ಹೀಗೆ ಈ ಪ್ರದೇಶಗಳು ಪ್ರಾದೇಶಿಕ ಅಸಮತೋಲನವನ್ನ ನಿವಾರಣೆ ಮಾಡುವ ಉದ್ದೇಶದಿಂದ ಭಾರತದ ನಮ್ಮ ಸಂವಿಧಾನದಲ್ಲಿ ನಾವೊಂದು ವಿಧಿ, ಯಾವುದು 371ನೇ ವಿಧಿ. ಅಂದ್ರೆ ಇಲ್ಲಿ ಪ್ರಾದೇಶಿಕ ಅಸಮತೋಲನ ಅಂದ್ರೆ ಅರ್ಥ ಆಗ್ತಿದೆಯಾ? ಕೆಲವೊಂದು ಪ್ರದೇಶಗಳು ಸ್ವಾಭಾವಿಕವಾಗಿ ಆರ್ಥಿಕವಾಗಿ ಮುಂದುವರೆದಿದ್ದಾವೆ, ಇನ್ನು ಕೆಲವು ಪ್ರದೇಶಗಳು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಇದ್ದಾವೆ. ಹಾಗಾಗಿ ಹಿಂದುಳಿದ ಪ್ರದೇಶಗಳು ಮುಂದುವರೆದ ಪ್ರದೇಶಗಳ ಜೊತೆಗೆ ಒಂದು ವೈರತ್ವವನ್ನ ಕಟ್ಕೊಳ್ತಕ್ಕಂಥದ್ದು. ಅವರಿಗಾದ್ರೆ ಸೌಲಭ್ಯಗಳು ಜಾಸ್ತಿ, ನಮಗಾದ್ರೆ ಸೌಲಭ್ಯಗಳು ಕಡಿಮೆ ಅನ್ನುವಂಥದ್ದು. ಈ ರೀತಿ ಪ್ರಾದೇಶಿಕ ಅಸಮಾನತೆ ಉಂಟಾಗಿ ಅದು ಭಾರತದಲ್ಲಿ ಇವತ್ತು ಎಷ್ಟು ವಿಕೋಪಕ್ಕೆ ಹೋಗಿದೆಯಪ್ಪ ಅಂತಂದ್ರೆ, ಕೆಲವೊಂದು ರಾಜ್ಯಗಳಲ್ಲಿ ಈ ಬೇರೆ ರಾಜ್ಯವನ್ನ ಸೃಷ್ಟಿ ಮಾಡ್ಕೊಳ್ತೀವಿ, ನಮ್ಮದೇ ಆದ ಬೇರೆ ರಾಜ್ಯವನ್ನ ಕಟ್ಕೊಳ್ತೀವಿ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಈಗಿನ ಕೊಡಗು ಜಿಲ್ಲೆಯವರು ನಾವು ಪ್ರತ್ಯೇಕವಾದ ರಾಜ್ಯವನ್ನ ನಿರ್ಮಾಣ ಮಾಡ್ಕೊಳ್ತೀವಿ ಅನ್ನುವಂಥ ಕೂಗನ್ನ ಈಗಲೂ ಕೂಡ ನಾವು ಕೇಳ್ತಾ ಇರೋದನ್ನ ಗಮನಿಸ್ತೀವಿ. ಹೀಗೆ ಇವತ್ತು ಪ್ರಾದೇಶಿಕ ಅಸಮತೋಲನ ಅಥವಾ ಪ್ರಾದೇಶಿಕವಾದದಿಂದಾಗಿ ಇವತ್ತು ದೇಶನೇ ಒಡೆದು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ನಮ್ಮ ಭಾರತ ಸರ್ಕಾರ ಈ ಒಂದು ಪ್ರಾದೇಶಿಕ ಅಸಮಾನತೆಯನ್ನ ಹೋಗಲಾಡಿಸಲಿಕ್ಕೆ ಏನ್ ಪ್ರಯತ್ನವನ್ನ ಕೈಗೊಂಡಿದೆ ಅಂತಂದ್ರೆ, ಮುಖ್ಯವಾಗಿ ನಮ್ಮ ಸಂವಿಧಾನದ 371ನೇ ವಿಧಿಗೆ ಎ ಇಂದ ಜೆ ವರೆಗೆ ತಿದ್ದುಪಡಿಯನ್ನ ಮಾಡಿದೆ. 371ನೇ ವಿಧಿಗೆ ಎಷ್ಟು? ಎ ಇಂದ ಜೆ ವರೆಗೆ
ತಿದ್ದುಪಡಿಗಳ ಮೂಲಕ ಅನೇಕ ಹೊಸ ಹೊಸ ವಿಷಯಗಳನ್ನು ಸೇರ್ಪಡೆ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಈ ಮೂಲಕ ಹಿಂದುಳಿದ ಪ್ರದೇಶ ಅಥವಾ ಪ್ರಾಂತ್ಯಗಳು ಯಾವ್ದ್ಯಾವ್ದಿದಾವೋ ಅವುಗಳಿಗೆಲ್ಲವಕ್ಕೂ ವಿಶೇಷವಾದ ಸ್ಥಾನಮಾನವನ್ನ ನೀಡಬೇಕು. ಯಾವ ಪ್ರದೇಶ ಹಿಂದುಳಿದಿದೆಯೋ ಆ ಪ್ರದೇಶವನ್ನ ಅಭಿವೃದ್ಧಿಪಡಿಸಲಿಕ್ಕೆ ವಿಶೇಷವಾದ ಸ್ಥಾನಮಾನಗಳನ್ನ ನೀಡಬೇಕು, ವಿಶೇಷವಾದ ಸೌಲಭ್ಯಗಳನ್ನ ಆ ಹಿಂದುಳಿದ ಪ್ರದೇಶಗಳಿಗೆ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಸಂವಿಧಾನದ 371ನೇ ವಿಧಿಗೆ ಎ ಇಂದ ಜೆ ವರೆಗೆ ABCD ಎ ಇಂದ ಜೆ ವರೆಗಿನ ವಿಧಿಗಳಲ್ಲಿ ಅನೇಕ ಅಂಶಗಳನ್ನು ಸೇರ್ಪಡಿಸಿ ಅಥವಾ ಆ ಒಂದು ಸಂವಿಧಾನದಲ್ಲಿ ಅಳವಡಿಸಿ ಅದರ ಮೂಲಕ ಆ ಪ್ರದೇಶಗಳಿಗೆ ವಿಶೇಷವಾದ ಸ್ಥಾನಮಾನ, ಮೀಸಲಾತಿ ಇವುಗಳನ್ನು ನೀಡುವಂತ ಪ್ರಯತ್ನವನ್ನ ಮಾಡಿದೀವಿ. ಆದರೂ ಕೂಡ ಈಗಲೂ ನಮ್ಮ ದೇಶದಲ್ಲಿ ಇಂತಹ ಪ್ರಾದೇಶಿಕ ಅಸಮಾನತೆ ಈಗಲೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಇರೋದನ್ನ ನಾವು ಗಮನಿಸಿದ್ರೆ ಅದರ ಪ್ರಾದೇಶಿಕ ಅಸಮತೋಲನವನ್ನು ಸಮಗ್ರವಾಗಿ ಕಡಿಮೆ ಮಾಡಬೇಕಾದದ್ದು ನಮ್ಮ ಪ್ರಮುಖವಾದ ಕರ್ತವ್ಯ. ಯಾಕೆಂದ್ರೆ ದೇಶ, ನಾನು ಆಗ್ಲೇ ಅಂದೆ, ಹೀಗೆ ರಾಜ್ಯಗಳು ಒಡೆದೋಗ್ತವೆ, ದೇಶನೇ ಒಡೆದೋಗಿ ನಮ್ಮ ಭಾರತದ ಒಕ್ಕೂಟನೇ ಒಡೆದೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹೀಗಾಗಿ ನಾವು ಈ ಪ್ರಾದೇಶಿಕ ಅಸಮತೋಲನವನ್ನ ಹೋಗಲಾಡಿಸಬೇಕಾಗಿರೋದು ಮೊದಲನೇ ಕರ್ತವ್ಯ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಈ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ 2002 ಸಾಮಾನ್ಯ ಶಕ 2002ರಲ್ಲಿ ಒಂದು ಸಮಿತಿಯನ್ನ ಕರ್ನಾಟಕದಲ್ಲಿ ನೇಮಕ ಮಾಡಿದ್ರು. ಅದೇ DM ನಂಜುಂಡಪ್ಪ ಸಮಿತಿ. DM ನಂಜುಂಡಪ್ಪ ಅನ್ನುವಂಥ ಸಮಿತಿಯನ್ನ 2002ರಲ್ಲಿ ನೇಮಕ ಮಾಡಿ ಪ್ರಾದೇಶಿಕ ಅಸಮತೋಲನವನ್ನ ಹೋಗಲಾಡಿಸಲಿಕ್ಕೆ ಉದ್ದೇಶದಿಂದ ಇವರ ಒಂದು ವರದಿಯನ್ನ ತರಿಸ್ಕೊಂಡ್ರು. DM ನಂಜುಂಡಪ್ಪನವರ ನಾಯಕತ್ವದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಒಂದು ವರದಿಯನ್ನ ನೀಡಿದ್ರು. ಇದಕ್ಕೆ ಪೂರಕವಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ನಮ್ಮ ಸಂವಿಧಾನದ ವಿಧಿ 371ನೇ ವಿಧಿಗೆ ಈ ಜೆ ವಿಧಿಯನ್ನ ಸೇರಿಸಿದ್ವಿ. 371ನೇ ಜೆ ವಿಧಿಯನ್ನ ಸೇರಿಸುವುದರ ಮೂಲಕ DM ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಏನು ನಮ್ದೇ ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತಲೇ ನಾವೇನು ಕರಿತೀವಿ, ಅಂದ್ರೆ ಹಿಂದೆ ಹೈದರಾಬಾದಿನ ನವಾಬರ ಆಳ್ವಿಕೆಗೆ ಒಳಪಟ್ಟಂತ ಈಗಿನ ಬಳ್ಳಾರಿ, ಆಮೇಲೆ ಬೀದರ್, ಬಿಜಾಪುರ, ಆಮೇಲೆ ಮುಖ್ಯವಾಗಿ ರಾಯಚೂರು, ಈ ಪ್ರದೇಶಗಳನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಕರೆದು ಬಿಟ್ಟು ಆ ಒಂದು ಪ್ರದೇಶಗಳಿಗೆ ವಿಶೇಷವಾದ ಸೌಲಭ್ಯಗಳನ್ನ ನಮ್ಮ ದೇಶದಲ್ಲಿ ನಾವು ನೀಡ್ತಾ ಬರ್ತಾ ಇದ್ದೀವಿ, ಅಥವಾ ನಮ್ಮ ರಾಜ್ಯದಲ್ಲಿ ವಿಶೇಷವಾದ ಸ್ಥಾನಮಾನವನ್ನ ನೀಡಿದೀವಿ. ಈ ಮೂಲಕ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನ ನೀಡುವಂತ ಪ್ರಯತ್ನವನ್ನ ಮಾಡೋದ್ರ ಮೂಲಕ ಎಲ್ಲಾ ಕಡೆಗಳಲ್ಲೂ ಈ ಒಂದು ಪ್ರಾದೇಶಿಕ ಅಸಮಾನತೆಯನ್ನ ಹೋಗಲಾಡಿಸ್ಕೊಳ್ಳಿಕ್ಕೆ ಅಥವಾ ಹೋಗಲಾಡಿಸಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು. ಇಷ್ಟು ಈಗಿನ ಇಂದಿನ ತರಗತಿಯಲ್ಲಿ ಈ 3 ವಿಷಯಗಳು ಯಾವ್ಯಾವುದು ಅಂತಂದ್ರೆ, 1 ನಿರುದ್ಯೋಗ, 2 ತಾರತಮ್ಯ, 3ನೇದು ಭ್ರಷ್ಟಾಚಾರ. ಈ ಒಂದು ವಿಷಯಗಳ ಬಗ್ಗೆ ಈ ತರಗತಿಯಲ್ಲಿ ತಿಳ್ಕೊಂಡ್ವಿ. ಇನ್ನು ಮುಂದಿನ ಭಾಗ ಅಂದ್ರೆ ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಬೇರೆ ಸಮಸ್ಯೆಗಳು ಯಾವ್ದ್ಯಾವ್ದು ಅಂತಂದ್ರೆ ಕೋಮುವಾದ ಆಗಿರ್ಬೋದು, ಮಹಿಳೆಯರ ಸ್ಥಾನಮಾನ ಆಗಿರ್ಬೋದು, ಆ ನಂತರದಲ್ಲಿ ಭಯೋತ್ಪಾದಕತೆ ಅಂತ ಏನು ಕರಿತೀವಿ, ಈ ವಿಷಯಗಳ ಬಗ್ಗೆ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡ್ತಾ ಹೋಗೋಣಂತೆ. ಹಾಗಾದ್ರೆ ಈ ಒಂದು 3 ವಿಷಯದ ಬಗ್ಗೆ ಕೆಲವೊಂದು ಗೃಹ ಪಾಠಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ಕೊಡ್ತೀನಿ. ಆ ಗೃಹ ಪಾಠಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ನೀವು ಬರ್ಕೊಂಡು ಮುಂದಿನ ತರಗತಿ ಬಂದಾಗ ನನಗೆ ಈ ಒಂದು ಗೃಹ ಪಾಠದ ಪ್ರಶ್ನೆ ಉತ್ತರಗಳನ್ನ ತೋರಿಸ್ಬೇಕು. ಆಯ್ತಾ ಮಕ್ಕಳೇ? ಈಗ ಗೃಹ ಪಾಠ ಒಂದೊಂದೇ ಪ್ರಶ್ನೆಗಳನ್ನ ಬರ್ತೀನಿ, ಬರ್ಕೊಳ್ತಾ ಹೋಗಿ. ಗೃಹ ಪಾಠ. ಫಸ್ಟ್ ಕ್ವಶನ್ ಬರ್ಕೊಳ್ತಾ ಇದ್ದೀರಾ? ಬರ್ಕೋಬೇಕು. ಭಾರತ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಾವು?
ಭಾರತ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳು ಯಾವುವು? ಎರಡನೇ ಪ್ರಶ್ನೆ, ನಿರುದ್ಯೋಗ ಎಂದರೇನು? ನಿರುದ್ಯೋಗ ಎಂದರೇನು? ನಿರುದ್ಯೋಗಕ್ಕೆ ಕಾರಣಗಳೇನು? ನಿರುದ್ಯೋಗ ಎಂದರೇನು? ನಿರುದ್ಯೋಗಕ್ಕೆ ಕಾರಣಗಳೇನು? ಇದನ್ನು ಬರೀರಿ. ಮೂರನೇದಾಗಿ, ಭ್ರಷ್ಟಾಚಾರವನ್ನು ನೀವು ಹೇಗೆ ನಿಯಂತ್ರಿಸುವಿರಿ? ಭ್ರಷ್ಟಾಚಾರವನ್ನು ನೀವು ಹೇಗೆ ನಿಯಂತ್ರಿಸುವಿರಿ? ಬರ್ಕೊಂಡ್ರ? ನಾಲ್ಕನೇ ಪ್ರಶ್ನೆ, ಲಿಂಗ ತಾರತಮ್ಯ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಥವಾ ಕ್ರಮಗಳನ್ನು ತಿಳಿಸಿ. ಲಾಸ್ಟ್ ಕ್ವಶನ್, ಐದನೇ ಪ್ರಶ್ನೆ ಅಥವಾ ಇನ್ನೊಂದು ಬರ್ಸದಂತೆ, ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ. ಬರ್ಕೊಂಡ್ರ? ಐದನೇ ಪ್ರಶ್ನೆ, ಜಾತಿ ತಾರತಮ್ಯವು ಪುರಾತನ ಸಮಾಜದ ಬಳುವಳಿ. ಹೇಗೆ? ಜಾತಿ ತಾರತಮ್ಯವು ಪುರಾತನ ಸಮಾಜದ ಬಳುವಳಿ ಹೇಗೆ? ಸಮಾಜದ ಅಂತ ಬರ್ಕೊಳ್ಳಿ. ಬಳುವಳಿ ಹೇಗೆ? ಆರನೇ ಪ್ರಶ್ನೆ, ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಲು ಸರ್ಕಾರ ಕೈಗೊಂಡಿರುವ ಸಂವಿಧಾನಾತ್ಮಕ ಕ್ರಮಗಳಾವುವು? ಬರ್ಕೊಂಡ್ರ ಮಕ್ಕಳೇ? ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಲು ಸರ್ಕಾರ ಕೈಗೊಂಡಿರುವ ಸಂವಿಧಾನಾತ್ಮಕ
ಕ್ರಮಗಳು ಯಾವುವು ಅನ್ನುವಂಥದ್ದನ್ನು ಈ ಇಷ್ಟು 6 ಪ್ರಶ್ನೆಗಳಿಗೆ ಮುಂದಿನ ತರಗತಿಯಲ್ಲಿ ಉತ್ತರವನ್ನು ಬರ್ಕೊಂಡು ಮುಂದಿನ ಪಾಠವನ್ನು ಒಂದ್ಸಲ ಓದ್ಕೊಂಡು ಬಂದಿರಬೇಕು. ನೆಕ್ಸ್ಟ್ ತರಗತಿಯಲ್ಲಿ ಮುಂದಿನ ಭಾರತದ ಸಮಸ್ಯೆಗಳು, ಅವುಗಳ ಪರಿಹಾರ ಕ್ರಮಗಳನ್ನು ನಾವೇನೇನು ಕೈಗೊಂಡಿದ್ದೀವಿ ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣಂತೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ಈ ಒಂದು ಪಾಠ ಏನು 3 ವಿಷಯಗಳನ್ನು ಹೇಳಿದೀನೋ ಆ 3 ವಿಷಯಗಳಲ್ಲೂ ಕೂಡ 1 ಅಂಕದ ಪ್ರಶ್ನೆ ಉತ್ತರಗಳನ್ನು ಒಂದು 15-20 ಪ್ರಶ್ನೆ ಉತ್ತರಗಳನ್ನು ನೀವು ಮುಂದಿನ ತರಗತಿಯಲ್ಲಿ ಈ ಗೃಹ ಪಾಠದ ಜೊತೆಗೆ ಬರ್ಕೊಂಡು ಬಂದಿರಬೇಕು. ಅರ್ಥ ಆಯ್ತಾ? ಧನ್ಯವಾದಗಳು.